ಎಂಬರು ಕಟ್ಟಿಕೊಂಡು ನನ್ನ ಬಾಳು ನುಚ್ಚು ನೂರಾಯಿತು. ಹಾಲು ಕುಡಿಯುವ ಹಸುಳೆಯನ್ನ ಮಸುಳೆಯ ಮೂಳಿಗೆ ನುಗ್ಗಿದಂತಾಯಿತು. ಒಂದು ಕಡೆ ನೋಡಿದರೆ ಅಲ್ಲಿ ನನ್ನ ಮಕ್ಕಳಿಗೆ ವಿಷವಾಗುತ್ತಾಳೆನ್ನುವ ಭಯ, ಇನ್ನೊಂದು ಕಡೆ ನೋಡಿದರೆ ಎಲ್ಲಿ ಮಕ್ಕಳಿಗೆ ಊಟವನ್ನು ಕೊಡುವುದಿಲ್ಲ ಅನ್ನುವ ಇನ್ನೊಂದು ಭಯ. ಇದನ್ನೆಲ್ಲ ನೋಡಿ ನೋಡದಂತೆ ಮೂಕನಾಗಿದ್ದೇನೆ. ಏನು ಮಾಡಲಿ ದೇವಾ, ಏನು ಮಾಡಲಿ? ಕೇಳಿ ಕೇಳದಂತೆ ಕಿವುಡಾಗಿ ಹೋಗಿದೆ ನನ್ನ ಕಿವಿಗಳು. ಇವೆಲ್ಲವನ್ನು ಸಹಿಸಿಕೊಂಡು ಹೇಗೆ ಬಾಳಲಪ್ಪ ಸಂಗಮೇಶ್ವರ? ಧರ್ಮವೇ ಗೆಲ್ಲುವುದು, ನ್ಯಾಯವೇ ಉಳಿಯುವುದು ಎನ್ನುವುದರಿತೆ ಬಾಳಿನಲ್ಲಿ. ಧರ್ಮವೇ ಗೆಲ್ಲುವುದು, ನ್ಯಾಯವೇ ಉಳಿಯುವುದು ಎನ್ನುವುದರಿತೆ ಬಾಳಿನಲ್ಲಿ. ದೇವ ಮಂದಿರದಲ್ಲಿ ಯಜಮಾನ್ರೊಬ್ಬರೇನಂತ ಏನೋ ಯೋಚನೆ ಮಾಡಕತ್ತಿರಲ್ಲ. ಕೇಳಬೇಕಾ ಕೇಳಬಾರ್ದ? ಕಾಮಾಕ್ಷಿ, ಹೆಣ್ಣು ಸಹನೆಯಲ್ಲಿ ಸಮುದ್ರದ ಕಷ್ಟ ದುಃಖದಲ್ಲಿ ಅವಳು ಕೊನೆಯವರೆಗೂ ಸಹಿಸಿಕೊಳ್ಳುವ ಸಹನೆ ಮೂರ್ತಿಯಂತೆ. ನೋಡು, ನೀನು ಎಲ್ಲವನ್ನು ಬಲ್ಲವಳೆಂದು ನಿನ್ನ ಮುಂದೆ ಹೇಳುತ್ತಿದ್ದೇನೆ. ಅವಾಗಲೆಲ್ಲ ಅರಿತು ನೀನು ಬಾಳು ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ನಿನಗೆ ಅರ್ಥವಾಗಿದ್ದರೆ ನೀನು ಖಂಡಿತವಾಗಿ ತಿಳಿದುಕೊಳ್ಳುವ ನಂಬಿಕೆ ನನಗಿದೆ ಕಾಮಾಕ್ಷಿ. ಯಜಮಾನ್ರೆ, ಇನ್ನು ನೀವು ಯಾವ ಕಾಲದಾಗಿದ್ದೀರಿ? ಅಲ್ಲ, ಈಗಿನ ಕಾಲದಾಗ ಕೆಲಸ ಮಾಡಿ ಯಜಮಾನ ಅನಿಸಿಕೊಳ್ಳೋರ ಬಹಳ ಜನ ಅದಾರ. ಅದರಲ್ಲೂ ಈ ಫೇಸ್ಬುಕ್, ವಾಟ್ಸಪ್ ಅಂತ ಇಂಥದ್ದೇನು ಬಂದೈತಲ್ಲ ಮೊಬೈಲ್, ಅದು ಬಂದ ಮೇಲೆ ಮನೆಯವ್ರ ಮಕ್ಕಳು ಮನೆಯವ್ರಿಗೆ ಹೇಳಾರ್ದ ಹೊರಗೆ ಲಗ್ನ ಆಗಿ 2 ಮಕ್ಕಳು ಆದ್ಮೇಲೆ ಮತ್ತೆ ಡೈವರ್ಸು ಮಾಡ್ಕೊಂಡು ಮನೆಯಾಗ ಸುತ್ತಿದ ಗೊತ್ತಿಲ್ಲದ ಬದುಕೋ ಕಾಲ ರೀ ಇದು. ಎಲ್ಲಿದ್ದೀರಿ ನೀವು? ಬಹಳ ಮುಂದುವರೆದೈತಿ, ಬಹಳ ಹಳೆ ಕಾಲದಾಗಿದ್ದಂಗದಿರಿ ನೀವು. ಆಗಿನ ಕಾಲದಲ್ಲಿ ಚಪ್ಪ
ಹೇಳುತ್ತಾರೆ. ಆಗಿನ ಕಾಲದಲ್ಲಿ ಪೂರ್ವದಲ್ಲಿ ಹುಟ್ಟುವ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ಆ ಕಾಲ ಈ ಕಾಲ ಅಂತ ಹೇಳಿ ಯಾಕೆ ದಾರಿ ಬಿಡಿಸುತ್ತಿದೆಯಾ? ಇವತ್ತಿನ ದಿನ ಹಣದ ಆಸಕ್ಕಾಗಿ ಬದಲಾಗುತ್ತಿದ್ದಾರೆ, ಅಧಿಕಾರದ ಆಸಕ್ಕಾಗಿ ಬದಲಾಗುತ್ತಿದ್ದಾರೆ. ಇವಾಗೆಲ್ಲವನ್ನು ಕೇಳಿದರೆ, ಇವಾಗೆಲ್ಲ ಕೇಳುತ್ತಿದ್ದರೆ ನನ್ನ ಮೈ ರೋಮಾಂಚನವಾಗುತ್ತದೆ. ನೀವು ಹೇಳೋದು ಕೇಳೋಕೆ ನಾ ಈ ಮನೆಗಿಲ್ಲ. ಈ ಮನೆಗೆ ಏನಿದ್ರು ನಾ ಹೇಳ್ದಂಗ ನಡಿಬೇಕು. ನೀವು ನಾ ಹೇಳ್ದಂಗ ಕೇಳ್ತಿರೋ ಇಲ್ವಾ? ನೀ ಹೇಳಿದಂತೆ ಕೇಳುತ್ತೇನೆ ಕಾಮಾಕ್ಷಿ, ನೀನು ಹೇಳಿದಂತೆ ಕೇಳುತ್ತೇನೆ. ನೀನು ಹೊರಗಡೆ ಬೇಕಾದಷ್ಟು ಏನಾದರೂ ಮಾಡು, ಆದರೆ ನನ್ನ ಮಕ್ಕಳಿಗೆ ಎಲ್ಲಿ ಚಿತ್ರ ಹಿಂಸಿಕೊಳ್ಳುವನ್ನುವ ಭಯ ನನ್ನನ್ನು ಆವರಿಸಿಕೊಂಡಿದೆ ಕಾಮಾಕ್ಷಿ. ನಾ ಕೊಡ್ತಿದ್ರೆ ಚಿತ್ರ ಹಿಂಸೆ ಅದು ಈಗಿನ ಕಲಿ ಕಾಲದಾಗ ಮಕ್ಕಳು ದಾರಿ ಬಿಡಬಾರ್ದು, ಸರಿ ದಾರಿಗೆ ನಡೀಲಿ ಅಂತ ಏನೋ ಕೋಪದಾಗ ನಾಲ್ಕು ಮಾತು ಅಂದಿರ್ತೀನಪ್ಪ. ಮತ್ತ ನಾವು ಸರಿಗೆ ಕೊಟ್ರೆ ಹಾದಿ ಬಿಟ್ರೆ ಏನ್ ಮಾಡ್ತೀರಿ ಮಕ್ಕಳು? ಹಾಗಂತ ಬುದ್ಧಿ ಮಾತು ಹೇಳಿದ್ರೆ ತಪ್ಪೇನದ? ಅನಾಥರ ಮಕ್ಕಳ ಕಣ್ಣೀರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಕಾಮಾಕ್ಷಿ. ನಾಳೆ ನಾವು ಸತ್ತ ಮೇಲೆ ನಿನ್ನ ರೊಕ್ಕ ಹೊರಲು ಕಾಪಾಡುವುದಿಲ್ಲ. ನೋಡು, ನೀನು ತಿಳಿದವಳು. ನಿನ್ನ ಮುಂದೆ ಮಾತನಾಡುವ ಯೋಗ್ಯತೆಯು ಕೂಡ ನಾನು ಕಳೆದುಕೊಂಡಿದ್ದೇನೆ. ಈ ಹಣ ಎಂಬ ಗರ್ವದಿಂದ ನೀನು ಮಾತನಾಡಿದರೆ ನಿನ್ನ ಹೆಣವನ್ನು ನಾಳೆ ಯಾರು ಮುಟ್ಟುವುದಿಲ್ಲ ಕಾಮಾಕ್ಷಿ. ಯಾರು ಹೇಳಕತ್ರಿ ಈ ಮಾತನ್ನ? ನನಗ ನೀವ್ ಹೇಳ್ದಾಗ ಬೀದಿ ಹೆಣ ಹಾಕ್ತೀನ ನಾನು? ಅದ್ ಹೆಂಗ್ರಿ ಆ ಕಾಲ ಬರ್ತೈತಿ? ನೋಡ್ರಿ, ಈ ಮನೆಗೆ ಯಜಮಾನಿಯಾಗಿ ಬಂದವಳು ನಾನು. ಇಲ್ಲಿ ನಾ ಹೇಳ್ದಂಗ ನಡಿಬೇಕು. ಈಗ ನಾನು ನಿಮ್ಮೊಂದು ಮಾತು ಹೇಳ್ತೀನಿ, ನೀವು ನಡೆಸಿ ಕೊಡೋರೋ ಏನಿಲ್ಲ? ಕಾಮಾಕ್ಷಿ, ಅದ್ಯಾವ ಮಾತವಾದರೂ ಕೂಡ ನನ್ನಿಂದ ನಡೆಸಿಕೊಳ್ಳಲು ಸಾಧ್ಯವೆಂದು ಹೇಳುತ್ತೇನೆ. ಆದರೆ ನನ್ನ ಮಕ್ಕಳಿಗೆ ಯಾವ ಚಿತ್ತ ಹಿಂಸೆಯನ್ನು ಮಾಡಬಾರದು ಕಾಮಾಕ್ಷಿ. ಜಗದಾಗಿಲ್ಲದ ನಿಮ್ಮ ಮಕ್ಕಳು ಯಾರ್ಯಾರ ಮಕ್ಕಳು ಕಂಡೇ ಇಲ್ಲ ನೋಡ್ರಿ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಯಾವ ರಾಜಕಾರಣಿ ಕಾಲ್ ಹಿಡಿದಿರೋ ಗೊತ್ತಿಲ್ಲ. ನನ್ನ ಮಗ ಸಾಕಷ್ಟು ಶಾಲೆ ಕಲ್ತಾವದಾನ, ಅವನಿಗೆ ನೌಕರಿ ಹಿಡಿಸಿ ಕೊಡ್ಬೇಕಾದ್ದು ನಿಮ್ಮ ಜವಾಬ್ದಾರಿ. ಆಗ್ತೈತೋ ಇಲ್ಲ? ಕಾಮಾಕ್ಷಿ, ಮೊದಲು ಅವರಿಗಿಂತ ಇಬ್ಬರು ದೊಡ್ಡವರಿದ್ದಾರೆ. ಮೊದಲು ಅವರ ಮದುವೆ ಮಾಡುವ ವಿಚಾರವನ್ನು ಮಾಡಿ, ನಂತರ ನೋಡಿದರಾಯ್ತು. ನೋಡ್ರಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ನನ್ನ ಮಗನ ಲಗ್ನ ಆಗ್ಬೇಕು, ಅವನಿಗೆ ಒಂದು ಒಳ್ಳೆ ನೌಕರಿ ಸಿಗಬೇಕು. ಅಂತ ಇಂತ ಹೆಣ್ಣು ತೆಗಿಯಂಗಿಲ್ಲ, ದೊಡ್ಡ ಮನಸ್ಸದ ಹೆಣ್ಣಾಗಿರ್ಬೇಕು. ನಾನು ಮಾತ್ರ ನಿಮ್ಮ ಮಾತಿಗೆ ಒಪ್ಪಂಗಿಲ್ಲ. ನನ್ನ ಮಗಗ ನೋಡ್ತಿರೋ ಇಲ್ವೋ? ಆಯ್ತು, ಅದನ್ನ ಆಮೇಲೆ ವಿಚಾರ ಮಾಡಿ. ಮತ್ತೇನ್ರಿ ಆಮೇಲೆ ನೀವು ವಿಚಾರ ಮಾಡುದು? ನೀವು ಮಾಡೋದಕ್ಕಿಂತ ಮೊದಲು ನಾನೇ ವಿಚಾರ ಮಾಡೀನಿ. ಯಾರನ್ನ ಎಲ್ಲಿ ಕೇಳಬೇಕು, ಯಾರಿಗೆ ಏನ್ ಹೇಳ್ಬೇಕು ಹೇಳಿಟ್ಟು ಬಂದಿನಿ. ಕಾಮಾಕ್ಷಿ, ಈ ರೀತಿ ನೀನು ಮಾತನಾಡಿದರೆ ಶಕ್ತಿ ಮೀನಾಕ್ಷಿಯ ಗತಿ, ಶಕ್ತಿ ಮೀನಾಕ್ಷಿಯ ಗತಿ ಅದು ಅನಾಥರ ಗತಿ. ಏನ್ರಿ ಏನ ಅವ್ರ ಗತಿ? ಅವ್ರಿಗೇನು ಬಂದೈತೆ ಅಂತದು? ಅವ್ರು ಯಾವ ಹೊತ್ತಾರ ಹೊಡಿತಾರ, ಹೊಡ್ಕೊಂಡು ತಿಂತಾರ, ಮುಂದಿನ ಅದ ಕಾಯಕ ಮಾಡ್ತಾರ, ಅದ ದುಡ್ಡು ತಿಂತಾರ. ಅವ್ರ ಬಗ್ಗೆ ನೀವೇನ್ ಚಿಂತೆ ಮಾಡ್ಬೇಡ್ರಿ. ಈಗ ಮುಖ್ಯವಾಗಿರ್ಬೇಕಾದ್ರು ನನ್ನ ಮಗನ ಲಗ್ನ, ಅವನ ನೌಕರಿ. ಅದಕ್ಕಾಗಿ ನೀವು ಹಣ ಕೊಡ್ಲೇಬೇಕು, ಈ ಕೆಲಸ ಆಗ್ಲೇಬೇಕು. ಕಾಮಾಕ್ಷಿ, ನಿನ್ನಂತ ಬಜಾರಿ ಹೆಣ್ಣನ್ನ ನಾನು ಈ ಜಗತ್ತಿನಲ್ಲಿ ಈ ನಾಡಿನಲ್ಲೇ ಇರಲಿ ಕಾಮಾಕ್ಷಿ. ಆದರೂ ನನ್ನ ಹೃದಯ ಅಂತರದಲ್ಲಿ ನನ್ನ ಮಕ್ಕಳ ಸುಖ